ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಶಾಸಕರುಗಳು ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕಡೆಯ ಬಣದ ನಾಯಕರು ಗಪ್ಚುಪ್, ಸೊಲ್ ಬಿಡ್ತಾ ಇಲ್ಲ, ಸೊಲ್ ಎತ್ತುತ್ತಾ ಇಲ್ಲ. ಯಾರು ಕೂಡ ಪದೇ ಪದೇ ಪರ ವಿರೋಧದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದವರು ಸದ್ಯಕ್ಕೆ ಸೈಲೆಂಟ್. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಹಿಂಗೆ ಅವರವರ ಬಣದವರು ಇಲ್ಲಿ ತನಕ ದಿನ ಕಳೆದಂತೆ ದಿನಂಪ್ರತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಬಟ್ ಯಾವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಆಗಿಂದಲೂ ಧ್ವನಿ ಬಿಡ್ತಾ ಇಲ್ಲ, ಎಲ್ಲರೂ ಗಪ್ಚುಪ್ ಆಗಿದ್ದಾರೆ. ಪದೇ ಪದೇ ಪರ ವಿರೋಧದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಶಾಸಕರುಗಳು. ಸಿಎಂ ಡಿಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಅವರಿಬ್ರು ಜಂಟಿ ಸುದ್ದಿಗೋಷ್ಠಿ ಮಾಡಿದ ಬೆನ್ನಲ್ಲೇ ಅವರ ರಾಗ ಬದಲಾಗಿದೆ. ರಾಗ ಬದಲು ಅನ್ನೋದಕ್ಕಿಂತ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈಗ ಶಾಸಕರ ರಾಗಗಳು ಬದಲಾಗಿ ಹೋಗ್ಬಿಟ್ಟಿದೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಈಗ ಎರಡೂ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ಈಗ ಹೆಂಗಾಗ್ತಾ ಇತ್ತಂದ್ರೆ ಇಬ್ರು ಕೂಡ, ಒಬ್ರು ಪವರ್ಫುಲ್ ಲೀಡರು ಮತ್ತೊಬ್ರು ಮಾಸ್ ಲೀಡರು, ಅವ್ರಗಳೇ ಸುಮ್ಮನಿದ್ರು. ಅವ್ರನ್ನ ಎತ್ಕಟ್ಟೋ ಕೆಲಸ ಅವ್ರ ಬಣದವ್ರು ಮಾಡ್ತಾ ಇದ್ರು. ಅಣ್ಣ ನೀವೇ ಇರಬೇಕು, ನೀವು ಸಿಎಂ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಗೆ ಸಿದ್ದರಾಮಯ್ಯ ಅವರೇ ನೀವೇ ಮುಂದುವರಿಬೇಕು, ನೀವು ನಮ್ಮ ನಾಯಕರು, ನಿಮ್ಮನ್ನ ನಂಬೆ ಜನ ಓಟ್ ಹಾಕಿರೋದು ಅಂತ ಅವ್ರನ್ನ ಅಂದ್ರೆ ಇಬ್ರು ಮಧ್ಯೆ ತಂದು ಹಾಕುವ ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳುವ, ಅವರ ಪರವಾಗಿ ನಾವು ಇದ್ದೀವಿ ಅಂತ ಶೋ ಆಫ್ ಕೊಡುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ರು. ಕೆಲವೊಬ್ರು ಶೋ ಆಫ್ ಅಂದ್ರೆ ಇನ್ನು ಕೆಲವರು ನಮ್ಮ ಲೀಡರ್ ಆಗ್ಲಿ ಅಂತ ನಿಯತ್ತಾಗಿ ಪ್ರಸ್ತಾಪ ಮಾಡಿದವರು ಇದ್ದಾರೆ. ಬಟ್ ಅದೇನಾಗ್ತಾ ಇತ್ತು ಅಂದ್ರೆ ಇಬ್ಬರ ನಡುವೆ ಇರುವಂತಹ ಕಂದಕ ದೊಡ್ಡದು ಮಾಡ್ತಾ ಇತ್ತು, ಪ್ರತಿಷ್ಠೆಯನ್ನ ತಂದು ಹಾಕ್ತಾ ಇತ್ತು ಮಧ್ಯಕ್ಕೆ. ಈಗ ಯಾವಾಗ ಇಬ್ರು ಸೇರ್ಕೊಂಡು ಹೈಕಮಾಂಡ್ ಡೈರೆಕ್ಷನ್ ಕೊಡ್ತಾ ಇದ್ದಂಗೆ ಮೀಟಿಂಗ್ ಮಾಡಿದ್ರು ಬೆಳಗ್ಗೆ, ಆಗಿಂದ ಅವರಿಬ್ಬರೇ ಸುಮ್ಮನೆ ಇದ್ದಾರೆ. ನಮ್ಗಳಿಗೆ ಯಾಕೆ ಇನ್ನೂ ಹೆಚ್ಚಾಗಿ ಮಾತಾಡಕ್ಕೆ ಹೋಗ್ಬಿಟ್ರೆ ಎಲ್ಲಿ ನೋಟಿಸ್ ಗೀಟಿಸ್ ಕೊಟ್ಬಿಡ್ತಾರೋ ಅಂತ ಸ್ವಲ್ಪ ಭಯಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಆಮೇಲೆ ಈ ಕ್ಯಾಬಿನೆಟ್ ಬೇರೆ ಗೀಶಫಲ್ ಆಗಿಬಿಟ್ರೆ ಆವಾಗ ಎಲ್ಲಿಗೆ ಸಿಗಾಕೊಂಡು ನೋಟಿಸ್ ಗೀಟಿಸ್ ಇಸ್ಕೊಂಡು ಬರೋ ಚಾನ್ಸಸ್ನು ಕಳ್ಕೊಬಿಟ್ರೆ ಹಿಂಗಿರುತ್ತವೆ. ಹಾಗಾಗಿ ಎಲ್ಲರೂ ಕೂಡ ಗಪ್ಚುಪ್ ಆಗಿದ್ದಾರೆ. ಸಿಎಂ ಡಿಸಿಎಂ ಅವ್ರುಗಳೇ ಸುಮ್ಮನಿದ್ದಾಗ ನಾವು ಯಾಕೆ, ಯಾರು ಇರ್ತಾರೋ ಇರಲಿ, ಅವ್ರ ಅಂಡರ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ, ಈ ನಿರ್ಧಾರಕ್ಕೆ ಸದ್ಯಕ್ಕೆ ಶಾಸಕರುಗಳು ಅಂದರೆ ಬಣದಲ್ಲಿದ್ದಂತಹ ಶಾಸಕರುಗಳು ಬಂದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರ? ಅವರಿಬ್ಬರು ಸುಮ್ಮನಿದ್ರೂ ಕೂಡ ಕೆಲವೊಬ್ರು ಸುಮ್ಮನಿರ್ತಾ ಇರಲಿಲ್ಲ. ನೋಟಿಸ್ ಕೊಡ್ತೀವಿ ಅಂತ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಸುಮ್ಮನಿರ್ತಾ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಮುಂದಿನ ಸಿಎಂ ಜೈ ಅನ್ನೋದು ಅವ್ರಿಗೆ, ಜಯವಾಗ್ಲಿ ಅವ್ರಿಗೆ ಅನ್ನೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಹೇಳೋದು. ಹೈಕಮಾಂಡ್ ಎಷ್ಟೇ ಇದೊಂಥರ ಕೋಣದ ಮುಂದೆ ಕಿಂದರಿ ಬಾರಿಸ್ದಂಗೆ ಆಗ್ತಾ ಇತ್ತು. ಬಟ್ ಈಗ ಅವೆಲ್ಲವೂ ತಣ್ಣಗಾಗಿದೆ. ಎಲ್ಲಿ ತನಕನೋ ಗೊತ್ತಿಲ್ಲ. ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರಲ್ಲಿ ಆಗುತ್ತೆ ಅಂತ ಕೆಲವರು ಅಂತ ಇದ್ರೆ, ಈಗ ನಮ್ಮವರೇ ಆಗ್ತಾರೆ ಅಂತ. ಆಮೇಲೆ ಡೆಲ್ಲಿ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡೋದೇನು ಕೇಳ್ತೀರಿ, ಹೋಗಿ ಬರೋದೇನು ಕೇಳ್ತೀರಿ, ಇವೆಲ್ಲವೂ ಈಗ ಸದ್ಯಕ್ಕೆ ಇವೆಲ್ಲವಕ್ಕೂ ಅಲ್ಪ ವಿರಾಮ ಬಿದ್ದಿದೆ ಸ್ವಲ್ಪ ಮಟ್ಟಿಗೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಈಗ ನಾಯಕರುಗಳ ಸುಮ್ಮನಿದ್ದಾರೆ, ನಮ್ಗೆ ಯಾಕೆ ಬೇಕು, ನಾಳೆ ದಿನ ನೋಟಿಸ್ ಗೀಟಿಸ್ ಕೊಟ್ಟು ಇಶ್ಯೂ ಆಗ್ಬಿಡುತ್ತೆ ಅಂತಾನೆ ಎಲ್ಲರೂ ಸೈಲೆಂಟ್ ಆಗಿರೋದು? ವಿದ್ಯಾ, ಕಳೆದ 15 ದಿನಗಳಿಂದಲೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡೋದಕ್ಕಿಂತಲೂ ಕೂಡ ಅಧಿಕಾರ ಹಂಚಿಕೆ ಸೂತ್ರ ಬಗ್ಗೆ ಹೆಚ್ಚು ಮಾತನಾಡಿದ್ದು ಎರಡೂ ಬಣದ ಶಾಸಕರು. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಸುಮಾರು 15 ಜನ ಶಾಸಕರು ಪದೇ ಪದೇ ದೆಹಲಿ ಪ್ರವಾಸವನ್ನ ಮಾಡಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಹಿರಿಯ ನಾಯಕರುಗಳನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕುವಂತಹ ಒಂದು ಕೆಲಸ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಸಚಿವರುಗಳಾಗಿರ್ಬೋದು, ಹಲವು ಶಾಸಕರುಗಳಾಗಿರ್ಬೋದು, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಜಪವನ್ನ ಮಾಡ್ತಾ ಇದ್ರು. ಆದ್ರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ ಉಭಯ ನಾಯಕರು ಕೂತು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಬೆಳಗ್ಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸುದೀರ್ಘ ಚರ್ಚೆ ಆಗಿದೆ. ತದ ಬಳಿಕ ಇಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ರು. ಅದಾದ ಬಳಿಕ ಯಾವ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು,
ಹಿರಿಯ ನಾಯಕರಾಗಿರ್ಬೋದು, ಸಿದ್ದರಾಮಯ್ಯ ಅವರ ಪರವಾಗಿ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಆಗಿರ್ಬೋದು, ಇಷ್ಟು ದಿನಗಳಿಂದ ಕೊಡ್ತಿದ್ದಂತಹ ಅಗ್ರೆಸಿವ್ ಸ್ಟೇಟ್ಮೆಂಟ್ ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹಿರಿಯ ನಾಯಕರೇ ಆ ರೀತಿಯಾಗಿ ಹೇಳಿದ ಬಳಿಕ ನಮ್ಮದೇನಿದೆ ಅನ್ನುವಂತಹ ಒಂದು ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆ ಕಳೆದ 15-20 ದಿನಗಳಿಂದ ಏನು ನಾ ಮುಂದ ತಾ ಮುಂದ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಿದ್ರು, ಅವರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಓಕೆ, ಇದೀಗ ಬೆಳಗ್ಗೆ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತೋ ಆಗಿನಿಂದಲೂ ಉಳಿದಂತಹ ಶಾಸಕರುಗಳು ಸೈಲೆಂಟ್ ಆಗಿದ್ದಾರೆ. ಇದೀಗ ಇಲ್ಲಿ ತನಕ ಕಳೆದ ಒಂದು ವಾರದಿಂದ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡ್ತಾ ಇದ್ರು ಅನ್ನೋದನ್ನ ಬಿಟ್ರೆ ಹೊರಗೆ ಸುಮ್ಮನೆ ಇದ್ರು. ಬಟ್ ಇವರ ಬಣದ ಬೆಂಬಲಿಗರು ಸುಮ್ಮನೆ ಇರ್ತಾ ಇರಲಿಲ್ಲ. ಅವರ ಪರವಾಗಿ ಆದರೆ ಮೆಚ್ಚುಗೆ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಒಂದು ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತಲ್ಲ, ನನ್ನ ಪರವಾಗಿ ಇವನಿದ್ದಾನೆ ಅಂತ ಗೊತ್ತಾಗುತ್ತಲ್ಲ, ಅದನ್ನ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಬೇಕು ಅಂತ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಅಥವಾ ಏನೋ ಗೊತ್ತಿಲ್ಲ. ಬಟ್ ಅದು ಪ್ರಾಬ್ಲಮ್ ತರ್ತಾ ಇದ್ದಿದ್ದು ಇಬ್ಬರ ನಡುವೆ. ಯಾಕಂದ್ರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದ್ರು. ವಿರೋಧ ಪಕ್ಷಗಳು ಸುಮ್ಮನೆ ಇರ್ತವೆ ಇಂಥವನ್ನೆಲ್ಲ ಕೇಳಿಸ್ಕೊಂಡು. ಇರುವಂತಹ ಕಂದಕ ದೊಡ್ಡದ್ದು ಮಾಡುವಂತಹ ಪ್ರಯತ್ನವೇ ಅವಾಗ ಆಗಿದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಎಂ ಮತ್ತು ಡಿ.ಸಿ.ಎಂ ಡೆಲ್ಲಿಗೆ ಹೋಗ್ಬೋದು, ಯಾವುದೇ ಕ್ಷಣದಲ್ಲೂ. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಜೊತೆ ಮಹತ್ವದ ಸಭೆ ಇದೆ, ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಇದೆ. ಇವತ್ತೊಂದು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಯಿತು, ಬಟ್ ನಾಳೆಯೂ ಕೂಡ ಅದು ಮುಂದುವರಿಯುತ್ತಂತೆ. ನಾಳೆ ಬೆಳಗ್ಗೆ ರಾಹುಲ್ ಮತ್ತು ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗುತ್ತೆ. ಎಸ್, ಇವತ್ತು ಸಭೆ ಮಾಡಿದ್ದಾರೆ, ನಾಳೆ ಅದು ಮತ್ತೆ ಮುಂದುವರಿತಾ ಇದೆ. ಮೊದಲು ರಾಹುಲ್ ಮತ್ತು ಖರ್ಗೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ, ಇದ್ರ ಬಗ್ಗೆ ಅಂತಲೇ ಹೇಳಲಾಗ್ತಾ ಇದೆ. ಅದಾದಮೇಲೆ ಇವರಿಬ್ಬರನ್ನು ಕೂಡ ಕರೆಸ್ಕೊಂಡು, ಯಾಕಂದರೆ ಮೇನ್ ಕ್ಯಾರೆಕ್ಟರ್ಗಳು ಇವರೇ ಅಲ್ವಾ, ಇವರ ಅಭಿಪ್ರಾಯ ಏನಿದೆ, ಇವರ ಪ್ರಾಬ್ಲಮ್ ಏನು ಅಂತ ಕೇಳಲೇಬೇಕಲ್ವಾ. ಇದ್ರ ಬಗ್ಗೆ ಇವರಿಬ್ಬರನ್ನ ಕರೆಸ್ಕೋಬೇಕಂತ ಯೋಚನೆ ಮಾಡ್ತಾರೆ. ಅದಾಗ್ತಾ ಇದ್ದಂತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಒಂದು ಅಲ್ಟಿಮೇಟ್, ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು, ನಾವು ಮೊನ್ನೆ ಎಲ್ಲ ಬಲ ಹೆಂಗಿದೆ, ರಾಹುಲ್ ಗಾಂಧಿ ಅವರ ಒಂದು ಸಪೋರ್ಟ್ ಯಾರಿಗೆ, ಸೋನಿಯಾ ಗಾಂಧಿ ಅವರಿಗೆ ತುಂಬ ಫೇವ್ರೇಟ್ ಯಾರು, ಹಿಂಗೆಲ್ಲ ಮಾತಾಡ್ತಾ ಇದ್ವಿ. ಇದರ ನಡುವೆ ಇಡೀ ದೇಶದ ಬಾವುಟ ಒಂದು ಮ್ಯಾಪನ್ನು ಗಮನಿಸಿದಾಗ ಕಾಂಗ್ರೆಸ್ ರಾಜ್ಯದಲ್ಲೇ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು, ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಪಕ್ಕದ ಒಂದು ರಾಜ್ಯದಲ್ಲಿ ಒಂದು ಬಿಟ್ಟರೆ, ಚಿಕ್ಕ ರಾಜ್ಯದಲ್ಲಿ ಬಿಟ್ಟರೆ, ಹೆಂಗಿದ್ದಾಗ ಇದನ್ನು ಬಹಳ ಸೂಕ್ಷ್ಮವಾಗಿ ಅವರು ಸಾಲ್ವ್ ಮಾಡಲೇಬೇಕಾಗಿದೆ. ಹಾಗಾಗಿ ನಾಳೆ ಇನ್ನೊಂದು ಸುತ್ತಿನ ಸಭೆಯನ್ನು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಮಾಡ್ತಾರೆ. ಇವತ್ತು ಮಾಡಿದರು, ಇವತ್ತಿನ ಔಟ್ಪುಟ್ ಏನೋ ಗೊತ್ತಿಲ್ಲ, ಬಹುಶಃ ಅದನ್ನು ಪೋಸ್ಟ್ಪೋನ್ ಮಾಡಿ, ಅಂದರೆ ಮುಂದುವರಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ನಾಳೆ ಮಾತನಾಡಿ ಇವರಿಬ್ಬರನ್ನ ಕರೆಸ್ಕೋಬೇಕಾ ಬೇಡವಾ ಅನ್ನೋದರ ಡಿಸಿಷನ್ನ ತಗೊಳ್ತಾರೆ. ಅದಾಗ್ತಾ ಇದ್ದಂತೆ ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಮಾತಾಡ್ತಾರೆ. ಈಗ ಸದ್ಯಕ್ಕೆ ಅವರು ಅಲ್ಪ ವಿರಾಮ ಘೋಷಣೆ ಮಾಡಿದ್ರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು. ಅವರೆಲ್ಲೂ ಕೂಡ ಬಾಯ್ಬಿಟ್ಟು ಸಿಎಂ ನಾನೇ ಆಗಿರ್ತೀನಿ ಅಂತ ಮುಂಚೆ ಎಲ್ಲ ಮಾತಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ, ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ದಸರಾ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತನೋ ಇವನ್ನೆಲ್ಲ ಮಾತಾಡ್ತಾ ಇದ್ರಲ್ಲ. ಇವತ್ತು ಬೆಳಗ್ಗೆ ಅದು ಯಾವುದೂ ಮಾತಾಡಲಿಲ್ಲ ನೋಡಿ. ಅವ್ರು ಹೇಳಿದಿಷ್ಟೇ, ವೆರಿ ಸಿಂಪಲ್, ತುಂಬ ಈ ರಾಜತಾಂತ್ರಿಕವಾಗಿ ಡಿಪ್ಲೊಮೆಟಿಕ್ ಅಂತಾರಲ್ಲ ಹಂಗೆ ಮಾತಾಡಿದ್ದಾರೆ ಇವತ್ತು ಬೆಳಗ್ಗೆ. ಹೈಕಮಾಂಡ್ ಏನು ಹೇಳ್ತೋ ಅದನ್ನು ನಾವು ಕೇಳ್ತೀವಿ. ಒಂದು ಮೀಟಿಂಗ್ ಮಾಡೋಕ್ಕೆ ಹೇಳಿದ್ರು, ಬ್ರೇಕ್ಫಾಸ್ಟಿಗೆ ಕರೆದು, ಅದಕ್ಕೋಸ್ಕರ ಡಿ.ಕೆ. ಅವ್ರನ್ನ ಕರೆದೆ, ಬಂದಿದ್ದಾರೆ, ತಿಂಡಿ ತಿಂದ್ವಿ, ಚೆನ್ನಾಗಿತ್ತು ತಿಂಡಿ, ಜೊತೆಗೆ ಸ್ವಲ್ಪ ಮಾತಾಡಿದ್ವಿ. ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತೀವಿ, ಆಮೇಲೆ ಏನು ಹೇಳುತ್ತೋ ಆ ಡಿಸಿಷನ್ಗೆ ನಾವು ಬದ್ಧರಾಗಿರ್ತೀವಿ, ಇಷ್ಟೇ ಹೇಳಿದ್ದು ಸಿದ್ದರಾಮಯ್ಯ ಅವರು. ಆಮೇಲೆ ಇಬ್ಬರ ಮೊಗದಲ್ಲೂ ಕೂಡ ಸಂತಸ ಇತ್ತು. ಹಾಗಾಗಿ ಡೆಪ್ತಾಗಿ ಅವರಿಬ್ಬರೇ ಹೇಳಬೇಕು, ಯಾಕಂದರೆ 4 ಗೋಡೆಗಳಿಗೆ ಬಿಟ್ಟರೆ ಇವರಿಬ್ಬರಿಗೆ ಗೊತ್ತಿರೋದು, ಯಾರೂ ಇರಲಿಲ್ಲ ಬೇರೆಯವರು ಏನು ಮಾತಾಡಿದ್ದಾರೆ, ಏನು ಮಾತುಕತೆ ಆಗಿದೆ ಅಂತ. ಸೊ ಪ್ರಾಬ್ಲಮ್ ಎಲ್ಲಿ ಶುರುವಾಗ್ತಾ ಇದೆಯೋ ಅಲ್ಲಿಂದಲೇ ಸಾಲ್ವ್ ಮಾಡುವಂತಹ ಕೆಲಸ ಹೈಕಮಾಂಡ್ ಮಾಡ್ತು. ಹೈಕಮಾಂಡ್ ಒಂದು ಒಳ್ಳೆ ಡಿಸಿಷನ್ ತಗೊಳ್ತು. ಅದೇನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರಬೇಕಾದ್ರೆ, ಆಮೇಲೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ವಾರನ್ನು ನಡೆಸಬೇಕಾದ್ರೆ, ಫಸ್ಟು ನೀವಿಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿ ಮಾತಾಡಿ ಫಸ್ಟು ಅಂತ ಒಂದು ಡೈರೆಕ್ಷನ್ ಕೊಟ್ಟರು. ಅವರು ಡೈರೆಕ್ಟ್ ಮಾಡ್ತಾ ಇದ್ದಂತೆ ಇಲ್ಲಿ ಸಿನಿಮಾ ಸೇಮ್ ಹಾಗೆ ನಡೀತು. ತಿಂಡಿಗೆ ಹೋದರು, ಮಾತಾಡಿದ್ರು, ಹೊರಗೆ ನಗುಮುಖದಿಂದಲೇ ಹೊರಗೆ ಬಂದರು. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಬದಲಾಗಿ ತಾವೇನು ಹೇಳಬೇಕು ಅಂದ್ಕೊಂಡು ಬಂದಿದ್ರು ಅಷ್ಟನ್ನು ಮಾತ್ರ ಹೇಳಿದರು. ಬಹಳ ರಾಜತಾಂತ್ರಿಕವಾಗಿ ಉತ್ತರ ಕೊಟ್ಟರು. 2.5 ವರ್ಷ ಆದಮೇಲೆ ನೀವು ಬದಲಾವಣೆ ಆಗುತ್ತೆ ಅಂದ್ರಲ್ಲ, ಅದು ನಿಜನಾ, ಬಿಟ್ಕೊಡ್ತೀರಾ ನೀವು ಅಂತ ನೇರವಾಗಿ ಒಬ್ಬ ರಿಪೋರ್ಟರ್ ಕೇಳ್ತಾ ಇದ್ರು. ಅಲ್ಲಿ ಒಬ್ರು ಇಂಗ್ಲಿಷ್ ಚಾನೆಲ್ ರಿಪೋರ್ಟರ್ ಕೇಳ್ತಾ ಇದ್ರು. ಇಲ್ಲ, ಉತ್ತರ ಕೊಡಲಿಲ್ಲ ಅವರು, ಅದಕ್ಕೆ ಉತ್ತರ ಕೊಡಲಿಲ್ಲ. ಬದಲಾಗಿ ತಾವೇನು ಹೇಳಬೇಕು ಅಂದ್ಕೊಂಡಿದ್ರು ಅಡ್ರೆಸ್ ಮಾಡಿದ್ರು, ಹೋಗ್ತಾ ಇದ್ರು. ಹಂಗಂತ ಎಲ್ಲವೂ ತಣ್ಣಗಾಯ್ತಾ? ಖಂಡಿತವಾಗ್ಲೂ ಇಲ್ಲ. ಈ ಫೈಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ರೆ ಸುಸ್ತಾಗುತ್ತಲ್ಲ, ಅವಾಗೊಂದು ಚಿಕ್ಕ ನ್ಯಾಪ್ ತಗೊಳ್ಬೇಕು ಅಥವಾ ಒಂದು ಚಿಕ್ಕ ಬ್ರೇಕ್ ತಗೊಳ್ಬೇಕಲ್ಲ, ಅದಾಗಿದೆ ಅಷ್ಟೇ.
ಈ ಫೈಟ್ ಅಥವಾ ಇದೊಂಥರ ಬೂದಿ ಮುಚ್ಚಿದ ಕೆಂಡ ಯಾವಾಗ ಬೆಂಕಿ ಹತ್ಕೊಳ್ಳುತ್ತೆ ಗೊತ್ತಿಲ್ಲ. ಹೊಗೆ ಆಡ್ತಾ ಇದೆ, ಬೆಂಕಿ ಯಾವಾಗ ಬೇಕಾದರೂ ಹೊತ್ಕೊಳ್ಬೋದು. ಅದಕ್ಕಿಂತ ಮುಂಚೆ ಹೈಕಮಾಂಡ್ ಈಗಲೇ ಅವರಿಬ್ಬರನ್ನ ಕರೆಸಿ ಒಂದು ಸಾರ್ಟ್ ಔಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ಅಗೇನ್ ಸೋಷಿಯಲ್ ಮೀಡಿಯಾ ವಾರ್ ಶುರು ಆಗ್ಬೋದು. ಯಾಕಂದರೆ ಯಾವುದಕ್ಕಾದ್ರೂ ಒಂದು ತಾಳ್ಮೆ, ಒಂದು ಲಿಮಿಟ್ ಅನ್ನೋದಿರುತ್ತೆ. ಅದು ಕಟ್ಟೆ ಹೊಡೆದಾಗ ಏನು ಬೇಕಾದರೂ ರಿಯಾಕ್ಟ್ ಮಾಡ್ಬೋದು. ಇವರಿಬ್ಬರು ಕಾಂಗ್ರೆಸ್ಗೆ ಸದ್ಯ ಎರಡು ಕಣ್ಣಿದ್ದಂಗೆ.